ನಮಸ್ಕಾರ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಮಹಾದೇವ್ ದಿಗ್ಗಾಂವ್. ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ ಅವರ ಹೆಸರಿನಲ್ಲಿ ಹರಿದಾಡುತ್ತಿರುವ ಆಡಿಯೋವೊಂದು ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಕೇಂದ್ರ ನಾಯಕರೊಬ್ಬರ ಜೊತೆ ನಡೆದಿದೆ ಅಂತ ಹೇಳಲಾಗುತ್ತಿರುವ ಆಡಿಯೋದಲ್ಲಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರನ್ನು ತಕ್ಷಣ ಬದಲಾಯಿಸುವುದಕ್ಕಿಂತ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ವರೆಗೆ ಮುಂದುವರಿಸಲು ಬಿಡಬೇಕು ಎಂದು ಮಾತುಕತೆ ನಡೆದಿರುವ ಅಂಥದ್ದೊಂದು ಆಡಿಯೋ ಇವಾಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಾ ಇದೆ. ನಂತರ ಅವರನ್ನು ಹಂತ ಹಂತವಾಗಿ ಬದಲಾಯಿಸುವ ಕುರಿತು ಚರ್ಚೆ ನಡೆದಿದೆ ಎಂಬ ಅಂಶವೂ ಆಡಿಯೋದಲ್ಲಿದೆ. ಈ ಕ್ರಮವನ್ನು ಈಗಲೇ ಕೈಗೊಂಡರೆ ಪಕ್ಷಕ್ಕೆ ಹಾನಿಯಾಗುತ್ತೆ ಹಾಗೂ ಲಿಂಗಾಯತ ಸಮುದಾಯದ ಬೆಂಬಲಕ್ಕೆ ಹಾನಿಯಾಗುತ್ತೆ ಎಂಬ ಕಾರಣದಿಂದ ಕಾಯುವ ತಂತ್ರ ಅನುಸರಿಸಬೇಕು ಎಂದು ಹೇಳಿದರೂ ಕೂಡ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದೇ ನವೆಂಬರ್ ವೇಳೆಗೆ ಬದಲಾವಣೆ ಮಾಡಿ ಹೊಸ ಉತ್ತಮ ವ್ಯಕ್ತಿಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಬೇಕು ಎಂಬ ಮಾತುಕತೆಗಳು ಆಡಿಯೋದಲ್ಲಿದೆ. ಇದೇ ವೇಳೆ ಪಕ್ಷದ ಒಳಗಿನ ಕೆಲವು ನಾಯಕರ ಬಗ್ಗೆ ಪರಸ್ಪರ ಆರೋಪ ಪ್ರತ್ಯಾರೋಪಗಳನ್ನು ಕೂಡ ಸೂಚಿಸಲಾಗಿದೆ. ಈ ಆಡಿಯೋ ವಿಷಯ ಈಗ ರಾಜಕೀಯ ವಲಯದಲ್ಲಿ ದೊಡ್ಡ ಕುತೂಹಲ ಮೂಡಿಸಿದೆ. ವೀಕ್ಷಕರೇ ನೋಡಿ, ಡಿ.ವಿ. ಸದಾನಂದ ಗೌಡರ ಒಂದು ಆಡಿಯೋ, ಮಾಜಿ ಮುಖ್ಯಮಂತ್ರಿಗಳು ಅವರ ಒಂದು ಆಡಿಯೋ ಇವಾಗ ರಾಜಕೀಯ ವಲಯದಲ್ಲಿ ಸಂಚಲನವನ್ನೇ ಮೂಡಿಸ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಬದಲಾಯಿಸಬೇಕು ಅನ್ನುವಂಥ ಒಂದು ಆಡಿಯೋ, ಕೇಂದ್ರದ ಬಿಜೆಪಿ ನಾಯಕರ ಜೊತೆಗೆ ಮಾತಾಡಿರುವಂಥ ಒಂದು ಆಡಿಯೋ ಇವಾಗ ರಾಜಕೀಯ ವಲಯದಲ್ಲಿ ಬಹಳ ಸಂಚಲನ ಮೂಡಿಸಿದೆ. ಅವ್ರನ್ನ ಸಡನ್ ಆಗಿ ಬದಲಾಯಿಸೋದು ಬೇಡ, ಹಂತ ಹಂತವಾಗಿ ಬದಲಾಯಿಸಬೇಕು. ಇನ್ನೊಂದು 2-3 ತಿಂಗಳು, ನವೆಂಬರ್, ಅಕ್ಟೋಬರ್ವರೆಗೂ ಅವರನ್ನು ಮುಂದುವರಿಸಿ ಹಂತ ಹಂತವಾಗಿ ಅವರನ್ನು ಬದಲಾಯಿಸುವ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿರುವ ಒಂದು ಆಡಿಯೋ, ಸದಾನಂದ ಗೌಡರ ಒಂದು ಆಡಿಯೋ ಇವಾಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ, ಕುತೂಹಲ ಮೂಡಿಸ್ತಾ ಇದೆ. ಯಾಕೆ ಈ ರೀತಿಯ ಒಂದು ಆಡಿಯೋ ಹೊರಗೆ ಬಂತು ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಇವಾಗ ಮೊನ್ನೆ ಪರಿಷತ್ ಚುನಾವಣೆಯಲ್ಲೂ ಕೂಡ ಹೈಕಮಾಂಡ್ ಅವರನ್ನು ಬುಲಾವ್ ಮಾಡಿತ್ತು, ವಿಜೇಂದ್ರ ಅವರನ್ನು. ಈ ಎಲ್ಲ ಘಟನೆಗಳು ನಡೆದಿರತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಆಡಿಯೋ ಬಾಂಬ್ ಇವಾಗ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಅಂದರೆ ಬ್ಯಾಕ್ ಎಂಡಲ್ಲಿ ಒಂದು ಟೀಮ್ ಕೆಲಸ ಮಾಡ್ತಾ ಇದೆಯಾ ಹಾಗಾದರೆ ವಿಜೇಂದ್ರ ಅವರನ್ನು ಬದಲಾಯಿಸೋದಕ್ಕೆ ಅನ್ನುವಂಥ ಒಂದು ಎಲ್ಲ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಸದ್ಯಕ್ಕೆ ಇವಾಗ ಸದಾನಂದ ಗೌಡರು ಮತ್ತು ಕೇಂದ್ರದ ಬಿಜೆಪಿ ನಾಯಕ ಅವರ ಜೊತೆ ಮಾತುಕತೆ ನಡೆದಿರತಕ್ಕಂಥ ಒಂದು ಆಡಿಯೋ ಸಂಚಲನವನ್ನೇ ಮೂಡಿಸ್ತಾ ಇದೆ ರಾಜಕೀಯ ವಲಯದಲ್ಲಿ. ಹಾಗಾದರೆ ಹಿಂದೆ ಒಂದು ಟೀಮು ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡೋದಕ್ಕೆ ಸಂಚಲನ ನಡೆಸ್ತಾ ಇದೆಯಾ, ಹುನ್ನಾರವನ್ನು ನಡೆಸ್ತಾ ಇದೆಯಾ? ಎಲ್ಲ ಪ್ರಶ್ನೆಗಳು ಇವಾಗ ರಾಜಕೀಯ ವಲಯದಲ್ಲಿ ಹುಟ್ಕೊಳ್ತಾ ಇದ್ದಾವೆ. ಈ ಆಡಿಯೋ ಯಾವಾಗ ವೈರಲ್ ಆಯಿತೋ ಆಗಿನಿಂದ ಬಿಜೆಪಿಯಲ್ಲಿ ಮತ್ತು ರಾಜಕೀಯದಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗಿದೆ. ಸದಾನಂದ ಗೌಡರು ಮಾತಾಡಿರ್ತಕ್ಕಂಥ ಒಂದು ಆಡಿಯೋ ಅಂದರೆ ಹಂತ ಹಂತವಾಗಿ ಅವರನ್ನು ಬದಲಾಯಿಸಬೇಕು. ಸಡನ್ ಆಗಿ ನೀವು ಈ ಡಿಸಿಷನ್ ಏನಾದರೂ ತಗೊಂಡ್ರೆ ಲಿಂಗಾಯತ ಮತಗಳು ಒಡೆದು ಹೋಗುತ್ತೆ, ರಾಜಕೀಯಕ್ಕೆ ಅಂದರೆ ಬಿಜೆಪಿಗೆ ಭಾಳ ಹೊಡೆತ ಬೀಳುತ್ತೆ ಅನ್ನುವಂಥ ಒಂದು ಆಡಿಯೋ ಇದು. ಆ ಆಡಿಯೋದಲ್ಲಿ ಎಲ್ಲವನ್ನ ಮಾತಾಡಿದ್ದಾರೆ ಮತ್ತು ಬಿಜೆಪಿಯಲ್ಲಿ ಕೆಲವು ಪಕ್ಷದವರ ವಿರೋಧಗಳು ಅದರ ಕುರಿತು ಕೂಡ ಚರ್ಚೆ ಮಾಡಲಾಗಿದೆ. ಇನ್ನು ಪಕ್ಷದ ನಾಯಕರ ಬಗ್ಗೆ ಕೂಡ ಇದರಲ್ಲಿ ಚರ್ಚೆ ಮಾಡಲಾಗಿದೆ. BL ಸಂತೋಷ್ ಆಗಿರಬಹುದು ಅಥವಾ ಪ್ರದೀಪ್ ಅವರ ಆಗಿರಬಹುದು, ಇನ್ನೂ ಹಲವರ ಬಗ್ಗೆ ಇದರಲ್ಲಿ ಚರ್ಚೆ ಮಾಡಲಾಗಿದೆ. ಸೊ ಇಂಥದ್ದೊಂದು ಆಡಿಯೋ ಇವಾಗ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿದೆ ಮತ್ತು ಸಂಚಲನವನ್ನು ಕೂಡ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಹಾಗಾದರೆ ವಿಜೇಂದ್ರ ಅವರು ಬರ್ತಕ್ಕಂಥ ದಿನಗಳಲ್ಲಿ ಬದಲಾವಣೆ ಆಗುವ ಸಾಧ್ಯತೆಗಳಿದಾವ ಅನ್ನುವಂಥ ದೊಡ್ಡ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಈ ಒಂದು ಆಡಿಯೋ ವೈರಲ್ ಆದ ಮೇಲೆ ಅಂದರೆ ಪಕ್ಷದಲ್ಲಿಯೇ ಅಸಮಾಧಾನ ಇದೆ, ಅವರು ರಾಜ್ಯಾಧ್ಯಕ್ಷ ಆಗಿರುವಂಥದ್ದು ಬದಲಾಯಿಸಬೇಕು ಅನ್ನುವಂಥ ಒಂದು ಟೀಮ್ ಇದೆ. ಅವರ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಅವರು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದು ಒಪ್ಪದೇ ಇರುವಂಥ ಒಂದು ಟೀಮ್ ಇದೆ ಅಂತ ಹೇಳಿ ಇದರಿಂದ ಗೊತ್ತಾಗ್ತಾ ಇದೆ, ಸ್ಪಷ್ಟವಾಗಿ ಹೊರಗಡೆ ಬರ್ತಾ ಇದೆ. ಸೊ ಅವರು ಈ ಆಡಿಯೋ ಏನು ಮಾತಾಡಿದ್ದಾರೆ, ಆಡಿಯೋ ಇದೆ, ನೋಡ್ಕೊಂಬನ್ನಿ. One more confusion. If you create the confusion again, the team of Vijayendra will slowly, smoothly, in the 2 months we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with the planned way. For it is July starting after July, August, September. October, take him out. Okay.
Okay. If you do it now, his team again will Lingats, again they may start. But if after the completion, if he is replaced by some good man, then automatically Pradeep ji, everything will go smooth. That is my opinion. I don't say that this should be done. If there is any better options, certainly I do go along with the party. Okay. Am I right? You are absolutely right. But the double game is even played by Mr. BLS Joshi. Joshi is a major culprit man here. Sir, let it be, sir. I believe in God, sir. And because of that only, all people like me. It is not a certificate I myself giving for my credentials. But even if I get down in the bus stand, immediately 25-30 auto rickshaw drivers will come for selfies, sir. I have maintained that. I don't say Now shall I tell the boss? Say one thing. I don't know whether I'm right or wrong. You tell me. See, now he's completing his president's term 3 years by November. Okay. Sir, for another 2 months, why we should create one more confusion? If you create the confusion, again the team of Vijayendra will slowly, smoothly, another 2 months, we should push on this and we should send him out. Okay. Then his term is also over. Nobody can complain against the removal of the president. Okay. And even here also there may not be any confusion inside the party. Okay. I think with the planned way, Exactly. for it is July starting day after tomorrow, July, August, September. October, kick him out. Okay. If you do it now, his team again will Lingats, again they may start. But if after the completion, if he is replaced by some good man, then automatically Pradeep ji, everything will go smooth. That is my opinion. I don't say that this should be done. If there is any better options, certainly I do go along with the party. Okay. Am I right? You are absolutely right. But the double game is even played by Mr. BLS Joshi. Joshi is a major culprit man here. Sir, let it be, sir. I believe in God, sir. And because of that only, all people like me. It is not a certificate I myself giving for my credentials. But even if I get down in the bus stand, immediately 25-30 auto rickshaw drivers will come for selfies, sir. I have maintained that. ಎಸ್ ವೀಕ್ಷಕರ, ಕೇಳಿಸ್ಕೊಂಡ್ರಲ್ಲ ಆಡಿಯೋ. ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸದಾನಂದ ಗೌಡರ ಒಂದು ಆಡಿಯೋ. ಕೇಂದ್ರದ ಬಿ ಜೆ ಪಿ ನಾಯಕರೊಂದಿಗೆ ಈ ಒಂದು ಚರ್ಚೆ ನಡೆದಿರ್ತಕ್ಕಂಥದ್ದು. ರಾಜ್ಯದ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ಬಗ್ಗೆ, ಅವರನ್ನು ಬದಲಾಯಿಸುವುದರ ಬಗ್ಗೆ ಮಾತುಕತೆ ಆಗಿದೆ ಈ ಆಡಿಯೋದಲ್ಲಿ. ಸಡನ್ ಆಗಿ ಅವರನ್ನು ಬದಲಾಯಿಸುವ ನಿರ್ಧಾರ ತೆಗೆದುಕೊಂಡ್ರೆ ಪಕ್ಷಕ್ಕೆ ಹೊಡೆತ ಬೀಳುತ್ತೆ. ಲಿಂಗಾಯತ ಸಮುದಾಯದ ವೋಟ್ ಬ್ಯಾಂಕ್ ಒಡೆದು ಹೋಗುತ್ತೆ. ಅವರ ಅಸಮಾಧಾನಕ್ಕೆ ಕಾರಣ ಆಗೋದು ಬೇಡ. ನಿಧಾನಕ್ಕೆ ಹಂತ ಹಂತವಾಗಿ ಅವರನ್ನು ಬದಲಾಯಿಸೋಣ. ಇನ್ನೊಂದು 2-3 ತಿಂಗಳಿದೆ. ಯಾಕೆ ನಾವು ಗೊಂದಲ ಸೃಷ್ಟಿ ಮಾಡೋದು? ಯಾಕೆ ಕನ್ಫ್ಯೂಷನ್ಸ್ ಸೃಷ್ಟಿ ಮಾಡೋದು? ನಿಧಾನಕ್ಕೆ ಅವ್ರನ್ನ ಬದಲಾಯಿಸೋಣ ಅನ್ನುವಂಥ ಒಂದು ಆಡಿಯೋ ವೈರಲ್ ಆಗಿದೆ ಸದಾನಂದ ಗೌಡರದ್ದು. ನೀವು ಕೇಳಿಸ್ಕೊಂಡ್ರಿ ಇವಾಗ ಅವ್ರು ಏನೇನು ಮಾತಾಡಿದ್ರು ಅಂತ ಹೇಳಿ. ಕೇಂದ್ರದ ಕೆಲವು ನಾಯಕರ ಹೆಸರು ಕೂಡ ಅದರಲ್ಲಿ ಪ್ರಸ್ತಾಪ ಆಯಿತು. ಯಾರು ಅದರಲ್ಲಿ ಅಂದರೆ ಬದಲಾಯಿಸುವುದರಲ್ಲಿ ಅಥವಾ ವಿಜೇಂದ್ರ ಅವರ ಪರವಾಗಿ ಯಾರ್ಯಾರಿದ್ದಾರೆ, ಅದರಲ್ಲಿ ಕಲ್ಪ್ರಿಟ್ ಯಾರ್ಯಾರಿದ್ದಾರೆ ಅನ್ನುವಂಥದ್ದು ಬಗ್ಗೆ ಕೂಡ ಚರ್ಚೆ ಆಯಿತು. ಸದಾನಂದ ಗೌಡರು ಮಾತನಾಡಿದ್ರು, ನಾನು ದೇವರನ್ನ ನಂಬ್ತೀನಿ ಸರ್ ಅನ್ನುವಂಥ ಮಾತುಗಳನ್ನು ಕೂಡ ಅದರಲ್ಲಿ ಆಡಿರ್ತಕ್ಕಂಥದ್ದು. ಹಾಗಾದರೆ ಬರ್ತಕ್ಕಂಥ ದಿನಗಳಲ್ಲಿ ವಿಜಯೇಂದ್ರ ಅವರ ಬದಲಾವಣೆ ಖಚಿತನಾ? ಹಾಗಾದರೆ ಬ್ಯಾಕ್ ಎಂಡಲ್ಲಿ ಒಂದು ಟೀಮ್ ಅವರ ಬದಲಾವಣೆ ಮಾಡೋದಕ್ಕೆ ದೊಡ್ಡ ಹುನ್ನಾರ ನಡೆಸ್ತಾ ಇದೆಯಾ ಅನ್ನುವಂಥ ಎಲ್ಲ ಪ್ರಶ್ನೆಗಳು ಮೂಡ್ತವೆ. ಯಾಕಂದರೆ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಒಬ್ಬ ಬಿ ಜೆ ಪಿ ನಾಯಕರೊಂದಿಗೆ ನಡೆಸಿರ್ತಕ್ಕಂಥ ಒಂದು ಮಾತುಕತೆ ಇದು. ಸಡನ್ನಾಗಿ ನಾವು ಅವರನ್ನು ಬದಲಾಯಿಸೋದು ಬೇಡ, ನಿಧಾನವಾಗಿ ಬದಲಾಯಿಸೋಣ. ಈ ಸೆಪ್ಟೆಂಬರ್ ಅಕ್ಟೋಬರ್ ಹಂತದೊಳಗೆ ಅವರನ್ನು ಕಿಕ್ಔಟ್ ಮಾಡಿಬಿಡೋಣ, ಕಿತ್ತಿ ಎಸೆಯೋಣ ಅನ್ನುವಂತಹ ಮಾತುಗಳನ್ನು ಅಲ್ಲಿ ಆಡಿರ್ತಕ್ಕಂಥದ್ದು. ಹಾಗಾದರೆ ಈಗ
ಮೂಡ್ತಾ ಇರುವ ದೊಡ್ಡ ಪ್ರಶ್ನೆ ಏನಂತ ಹೇಳಿದ್ರೆ, ಸೆಪ್ಟೆಂಬರ್ ಅಕ್ಟೋಬರ್ ಹೊತ್ತಿಗೆ BY ವಿಜೇಂದ್ರ ಅವರು ಕರ್ನಾಟಕದ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕಿಕ್ಔಟ್ ಆಗ್ತಾರ? ಹಾಗಾದ್ರೆ ಯಾಕೆ ಈ ಆಡಿಯೋ ವೈರಲ್ ಆಯಿತು ಸಡನ್ ಆಗಿ ಅನ್ನುವಂಥದ್ದು ಕೂಡ ಈಗ ಚರ್ಚೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಮೊನ್ನೆ ಪರಿಷತ್ ಚುನಾವಣೆ ಕೂಡ ನಿಮ್ಗೆ ಗೊತ್ತಿದೆ, ಅಡ್ಡ ಮತದಾನದ ಬಗ್ಗೆ. ಈ ಅಡ್ಡ ಮತದಾನ ಆಗಿದ್ದ ಯಾವಾಗ ಆಯಿತೋ ಆವಾಗಲಿಂದಲೂ ಕೂಡ ದೊಡ್ಡ ಚರ್ಚೆ ನಡೀತಾ ಇದೆ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ. ಸೊ ಈ ಒಂದು ಆಡಿಯೋ ಇವಾಗ ಬಹಳ ಚರ್ಚೆಗೆ ಕಾರಣ ಆಗಿದೆ. ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನನ್ನ ಪ್ರತಿನಿಧಿ ಹರ್ಷಿತ್ ಅವರು ಫೋನೋ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಹರ್ಷಿತ್, ಇವಾಗ ರಾಜಕೀಯದಲ್ಲಿ ಈ ಒಂದು ಆಡಿಯೋ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಸದಾನಂದ ಗೌಡರು ಕೇಂದ್ರದ ನಾಯಕರೊಂದಿಗೆ ಮಾತಾಡಿರ್ತಕ್ಕಂಥ ಒಂದು ಆಡಿಯೋ ಏನಿದೆ, ಹೆಚ್ಚಿನ ಅಪ್ಡೇಟ್ ಕೊಡೋದಾದ್ರೆ ಹರ್ಷಿತ್. ಮಹದೇವ್, ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನುವಂತಹದ್ದು ಒಂದು ಅಧಿಕೃತವಾಗಿ ಕಳೆದ 3-4 ತಿಂಗಳಿಂದಲೂ ಸಹ ಸಾಬೀತಾಗ್ತಾನೆ ಇದೆ. ಏನು ವಿಜೇಂದ್ರ ಅವರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ರು, ಆ ಒಂದು ಸಂದರ್ಭದಲ್ಲಿ ಸಹ ಬಿಜೆಪಿಯಲ್ಲಿ ಒಂದಷ್ಟು ಅಪಸ್ವರ ಎದ್ದಿದ್ದು, ಒಂದಷ್ಟು ಏನು ಯಡಿಯೂರಪ್ಪನವರ ವಿರುದ್ಧ ಇದ್ದಂತಹ ಸಂಪರ್ಕ ಕಡಿತ ಆಗಿದೆ. ಮತ್ತೆ ವೀಕ್ಷಕರ, ಈ ಒಂದು ಆಡಿಯೋ ಇದೆಯಲ್ಲ ಸಂಚಲನವನ್ನೇ ಸೃಷ್ಟಿಸ್ತಾ ಇದೆ ಇವಾಗ. ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿಗಳು ಮಾತಾಡಿರ್ತಕ್ಕಂಥದ್ದು ರಾಜ್ಯಾಧ್ಯಕ್ಷರ ಬಗ್ಗೆ, ರಾಜ್ಯಾಧ್ಯಕ್ಷರ ಬದಲಾವಣೆಯ ಬಗ್ಗೆ. ಸೊ ಇವಾಗ ರಾಜಕೀಯದಲ್ಲಿ ಪಕ್ಷದಲ್ಲಿ ಹಲವು ಗೊಂದಲಗಳಿದ್ದಾವೆ, ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಕೂಡ ಈ ಆಡಿಯೋಯಿಂದ ಗೊತ್ತಾಗುತ್ತೆ. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಏನು ಅಧ್ಯಕ್ಷರಾಗಿದ್ದಾರೆ, ಸ್ವಪಕ್ಷದಲ್ಲಿಯೇ ಅಸಮಾಧಾನಗಳಿದ್ದಾವೆ. ಆ ಪಕ್ಷದಲ್ಲಿಯೇ ಅವರನ್ನು ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸೋದಕ್ಕೆ ಅಸಮಾಧಾನಗಳಿದ್ದಾವೆ. ಕೆಲವು ನಾಯಕರಿಗೆ ಇಷ್ಟ ಇಲ್ಲ, ಅವರ ನಾಯಕತ್ವ ಇಷ್ಟ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಆ ಆಡಿಯೋದಲ್ಲಿ ಮಾತುಕತೆ ಆಗಿದೆ, ನಾವು ಸಡನ್ನಾಗಿ ಡಿಸಿಷನ್ ತಗೊಳ್ಳೋದು ಬೇಡ ರೀ, ಸಡನ್ನಾಗಿ ತಗೊಂಡ್ರೆ ಹೊಡೆತಾ ಬೀಳುತ್ತೆ ಪಕ್ಷದ ಮೇಲೆ, ಲಿಂಗಾಯತ ಮತಗಳಿದ್ದಾವೆ, ಮತ ಬ್ಯಾಂಕ್ ಇದೆ, ಒಡೆದು ಹೋಗುತ್ತೆ ಅನ್ನುವಂಥದ್ದು ಕೂಡ. ಎಸ್, ಆ ಎಲ್ಲ ಒಂದು ಇದನ್ನು ಇಟ್ಕೊಂಡು ಈ ಮತ ಬ್ಯಾಂಕ್ಗಳನ್ನು ಆ ಕಡೆ ಹೋಗಬಾರ್ದು, ಪಕ್ಷದಲ್ಲಿ ಯಾವುದು ಗೊಂದಲ ಸೃಷ್ಟಿ ಆಗಬಾರ್ದು, ಈ ಎಲ್ಲವನ್ನು ಇಟ್ಕೊಂಡು ಈ ಒಂದು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥದ್ದು ಕೂಡ ಮಾತುಕತೆ ಆಗಿದೆ ಕೇಂದ್ರದ ನಾಯಕರೊಂದಿಗೆ ಆಗಿರ್ತಕ್ಕಂಥದ್ದು ಅದು. ಹಾಗಾದರೆ BY ವಿಜೇಂದ್ರ ಅವರು ಬರ್ತಕ್ಕಂಥ ದಿನಗಳಲ್ಲಿ ಬದಲಾವಣೆ ಆಗ್ತಾರಾ ಅನ್ನುವಂಥ ದೊಡ್ಡ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಎಸ್, ನನ್ನ ಪ್ರತಿನಿಧಿ ಮತ್ತೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಹರ್ಷಿತ್, ಇವಾಗ ಬದಲಾವಣೆ ಬಗ್ಗೆ ಅಂದರೆ ಈಗ ಪಕ್ಷದಲ್ಲೇ ಎಲ್ಲವೂ ಸರಿಯಿಲ್ಲ ಅನ್ನುವಂಥದ್ದು ಈ ಆಡಿಯೋದಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಕೇಂದ್ರದ ನಾಯಕರೊಂದಿಗೆ ಅವರು ಮಾತಾಡಿರ್ತಕ್ಕಂಥದ್ದು ಸದಾನಂದ ಗೌಡರು, ಏನಿದೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಹರ್ಷಿತ್. ಮಹದೇವ್, ಏನು ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಅನ್ನುವಂತಹ ಚರ್ಚೆ ಕಳೆದ ಏನು ವಿಜೇಂದ್ರ ಅವರು ಬಿಜೆಪಿಯ ಚುಕ್ಕಾಣಿಯನ್ನು ಹಿಡಿದ್ರು ಅದರ ಕೆಲವೊಂದಷ್ಟು ತಿಂಗಳ ಹಿಂದೆ ಸಹ ಶುರುವಾಯಿತು. ಏನು ವಿಜೇಂದ್ರ ಅವರು ಆಡಳಿತಾತ್ಮಕವಾಗಿ ಒಂದಷ್ಟು ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೊಂತಾರೆ, ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅನ್ನುವಂತಹ ಮಾತನ್ನ ಬಿಜೆಪಿಯ ಒಂದಷ್ಟು ರೆಬಲ್ ಶಾಸಕರು ಆರೋಪವನ್ನ ಮಾಡ್ತಾ ಹೋದ್ರು. ಏನು BY ವಿಜೇಂದ್ರ ಅವರು ಪಕ್ಷದಲ್ಲಿ ಒಂದು ಟೀಮ್ ಅನ್ನ ಕಟ್ಕೊಂಡಿದ್ದಾರೆ, ಟೀಮ್ ಅನ್ನ ಕಟ್ಕೊಂಡು ಹಿರಿಯರನ್ನ ತುಳಿತಾ ಇದ್ದಾರೆ, ಪಕ್ಷಕ್ಕೆ ಯಾರು ಬೇಸ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಾರೆ ಅವರನ್ನ ತುಳಿಯುವಂತಹ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಆರೋಪಗಳನ್ನ ಮಾಡ್ತಾ ಹೋದ್ರು. ಅದಾದ ನಂತರದಲ್ಲಿ ಏನು ಪ್ರಮುಖವಾಗಿ ಬಸನಗೌಡ ಪಾಟೀಲ್, ಯತ್ನಾಳ್ ಸೇರಿದಂತೆ ಏನು ರಮೇಶ್ ಜಾರಕಿಹೊಳಿ ಸೇರಿದಂತೆ ಒಂದಷ್ಟು ಪ್ರಮುಖ ನಾಯಕರು, ಹೈಕಮಾಂಡ್ ನಾಯಕರಿಗೆ ವಿಜೇಂದ್ರ ಅವರ ವಿರುದ್ಧ ದೂರನ್ನ ಕೊಟ್ಟರು. ಎಲ್ಲವೂ ಒಂದಷ್ಟು ಪ್ರಮುಖ ಏನು ಸದಾನಂದ ಗೌಡ ಇರಬಹುದು, ಪ್ರಹ್ಲಾದ್ ಜೋಶಿ ಇರಬಹುದು, ಒಂದಷ್ಟು ಹಿರಿಯ ನಾಯಕರಿಗೆ ಅವರು ಪಕ್ಷದಲ್ಲಿ ಸರಿಯಾದಂತಹ ಬೆಲೆಯನ್ನ ಕೊಡ್ತಾ ಇಲ್ಲ, ಅವರನ್ನ ಕೀಳಾಗಿ ನಡೆಸ್ಕೊಂತಿದ್ದಾರೆ ಅನ್ನುವಂತಹ ಒಂದಷ್ಟು ಆರೋಪಗಳನ್ನ ಒಂದಷ್ಟು ನಾಯಕರು ಮಾಡಿದ್ರು. ಈಗ ಏನು ಸದಾನಂದ ಗೌಡರು ಒಂದು ಏನು ಬಿಜೆಪಿಯ ಒಂದಷ್ಟು ಹೈಕಮಾಂಡ್ ನಾಯಕರ ಜೊತೆ ಮಾತನಾಡಿದರೆ ಎನ್ನಲಾಗುವಂತಹ ಒಂದು ಆಡಿಯೋ ವೈರಲ್ ಆಗಿದೆ. ಆ ಆಡಿಯೋ ವೈರಲ್ ಅಲ್ಲಿ ಏನೋ ಪ್ರಮುಖವಾಗಿ ಹೇಳಿದ್ದಾರೆ, ಏನು ನವೆಂಬರ್ಗೆ ವಿಜೇಂದ್ರ ಅವರ 3 ವರ್ಷಗಳ ರಾಜ್ಯಾಧ್ಯಕ್ಷರ ಅಧಿಕಾರಾವಧಿ ಮುಗಿತಾ ಇದೆ, ಆ ಒಳಗೆ ಅವರನ್ನ ಕಿತ್ತು ಹಾಕಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಪ್ರಮುಖವಾಗಿ ರಾಜ್ಯದ ಅತಿ ದೊಡ್ಡ ವೋಟ್ ಬ್ಯಾಂಕ್ ಅಂತ ಕರೆಸಿಕೊಳ್ಳುವಂತಹ ಲಿಂಗಾಯತ ಸಮುದಾಯ ಪಕ್ಷದ ವಿರುದ್ಧ ತಿರುಗಿ ಬೀಳಬಹುದು ಅನ್ನುವಂತಹ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಹಿಂದೆ ಸಹ ಏನು ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಂದ ಇಳಿಸುವಂತಹ ಸಂದರ್ಭದಲ್ಲಿ ಒಂದಷ್ಟು ತಪ್ಪು ಆಗಿದ್ದು, ಆ ಒಂದು ಈ ಸಂದರ್ಭದಲ್ಲಿ ಆದ್ರೆ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಈಗಾಗಲೇ ಪಕ್ಷದ ವಿರುದ್ಧ ಒಂದಷ್ಟು ನಾಯಕರು ವಿಜೇಂದ್ರ ಅವರ ವಿರುದ್ಧ ತಿರುಗಿ ಬಿದ್ದಿರೋದ್ರಿಂದ ಅವರನ್ನ 3 ವರ್ಷದ ಅವಧಿ ಮುಗಿತಿದ್ದಂಗೆ ಕೆಳಗಿಳಿಸಬಹುದು, ಲೆಟ್ ಕಿಕ್ ಹಿಮ್ ಔಟ್ ಅನ್ನುವಂತಹ ಮಾತನ್ನ ಒಂದು ಚಾರವಾಗಿ ಹೇಳಿದ್ದಾರೆ. ಈ ಒಂದು ಆಡಿಯೋ ವೈರಲ್ ಆದಂತಹ ಸಂದರ್ಭದಲ್ಲಿ ಏನೋ ಈಗಾಗಲೇ ಸದಾನಂದ ಗೌಡರು ಸುದ್ದಿಗೋಷ್ಠಿ ನಡೆಸ್ತಾರೆ, ಸುದ್ದಿಗೋಷ್ಠಿ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆ ಒಂದು ವೈರಲ್ ಆಗಿರುವಂತಹ ಆಡಿಯೋ ನನ್ನದಲ್ಲ,
ಅದು ಯಾರೋ AI ನಲ್ಲಿ ಮಾಡಿರುವಂತಹ ಆಡಿಯಾ ಅನ್ನುವಂತಹ ಮಾತನ್ನ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ನಾನು ಪಕ್ಷದ ಶಿಸ್ತಿನ ಸಿಪಾಯಿ, ಹೈಕಮಾಂಡ್ ನಾಯಕರಾಗಿರ್ಬೋದು, ಪಕ್ಷ ಏನ್ ಹೇಳುತ್ತೆ ಅದನ್ನ ನಾನು ಚಾಚು ತಪ್ಪದೆ ಪಾಲನೆ ಮಾಡ್ತೀನಿ. ಪಕ್ಷ ಒಬ್ಬರನ್ನ ರಾಜ್ಯಾಧ್ಯಕ್ಷನಾಗಿ ಆಯ್ಕೆ ಮಾಡಿದೆ, ಅವರ ಆದೇಶವನ್ನ ಪಾಲನೆ ಮಾಡ್ತೀನಿ, ಅವರ ಅಡಿಯಲ್ಲಿ ಕೆಲಸ ಮಾಡುವಂತಹದ್ದು ನನ್ನ ಕರ್ತವ್ಯ ಅನ್ನುವಂತಹ ಮಾತನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಆ ಆಡಿಯೋ ನನ್ನದಲ್ಲ ಅನ್ನುವಂತಹ ಮಾತನ್ನ ಅಲ್ಲೇ ಏನು ಸ್ಪಷ್ಟವಾಗಿ ಏನು ಸದಾನಂದ ಗೌಡರು ಹೇಳಿದ್ದಾರೆ. ಇನ್ನು ಪ್ರಮುಖವಾಗಿ ಇಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಆಗ್ತಿರುವಂತಹದ್ದು ಒಂದಷ್ಟು ಗೊಂದಲಗಳು ಅಂತಂದ್ರೆ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ಅನ್ನುವಂತಹದ್ದು RSS ನ ಒಂದಷ್ಟು ಪ್ರಮುಖ ನಾಯಕರಿಂದ ಕೇಳಿ ಬರ್ತಾ ಇದೆ. ಹಾಗೂ ಸಂಘ ಪರಿವಾರದ ಒಂದಷ್ಟು ನಾಯಕರು ವಿಜಯೇಂದ್ರ ಅವರ ಕಾರ್ಯವೈಖರಿ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ಏನು ಬೈ ಎಲೆಕ್ಷನ್ ಆಗಿರ್ಬೋದು, ಪರಿಷತ್ ಚುನಾವಣೆ ಆಗಿರಬಹುದು, ಒಂದಷ್ಟು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, ಎಲ್ಲಾ ಚುನಾವಣೆಗಳು ವಿಜಯೇಂದ್ರ ನೇತೃತ್ವದಲ್ಲಿ ನಾವು ಸೋತಿದ್ದೇವೆ. ಪಕ್ಷವನ್ನ ಬೇಸ್ ಲೆವೆಲ್ ಅಲ್ಲಿ, ಕ್ಯಾಡರ್ ಬೇಸ್ ಅಲ್ಲಿ ಅವರು ಪಕ್ಷವನ್ನ ಸಂಘಟನೆ ಮಾಡ್ತಾ ಇಲ್ಲ, ಒಂದಷ್ಟು ಅಡ್ಜಸ್ಟ್ಮೆಂಟ್ ಅಲ್ಲಿ ತೊಡಗಿದ್ದಾರೆ ಅನ್ನುವಂತಹ ಆರೋಪಗಳನ್ನು ಮಾಡ್ತಿರೋದ್ರಿಂದ ಹೈಕಮಾಂಡ್ ನಾಯಕರು ಎಲ್ಲೋ ಒಂದ್ ಕಡೆ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಸಮರ್ಥವಾದಂತಹ ಹಿರಿಯರಿಗೆ ಎಲ್ಲರನ್ನೂ ಪಕ್ಷದಲ್ಲಿ ಸರಿದೂಗಿಸಿಕೊಂಡು ಹೋಗುವಂತಹ ನಾಯಕರಿಗೆ ಪಟ್ಟವನ್ನ ಕಟ್ಟಬೇಕು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾರೋದ್ರಿಂದ ಈ ಒಂದು ಈಗ ವೈರಲ್ ಆಗಿರುವಂತಹ ಆಡಿಯೋ ಈ ಎಲ್ಲಾ ಆರೋಪ ಪ್ರತ್ಯಾರೋಪಗಳಿಗೆ ಪುಷ್ಟಿಯನ್ನು ಕೊಡುವಂತಹದಿದೆ. ಈಗ ನವೆಂಬರ್ ಅಂತ್ಯಕ್ಕೆ ಏನು ವಿಜಯೇಂದ್ರ ಅವರ 3 ವರ್ಷಗಳ ಏನು ರಾಜ್ಯಾಧ್ಯಕ್ಷರ ಅವಧಿ ಮುಕ್ತಾಯವಾಗುತ್ತೆ. ಆ ನಂತರದಲ್ಲಿ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಅನ್ನುವಂತಹ ಸಾಕಷ್ಟು ಕುತೂಹಲ ಇದ್ರೆ ಒಂದಷ್ಟು ವಿಜಯೇಂದ್ರ ಅವರ ವಿರುದ್ಧ ಒಂದಷ್ಟು ಆರೋಪಗಳ ಸುರಿಮಳೆ ಹಾಗೂ ದೂರುಗಳು ಹೋಗಿರೋದ್ರಿಂದ ವಿಜಯೇಂದ್ರ ಅವರ ಸ್ಥಾನ ಅಷ್ಟೊಂದು ಬಿಜೆಪಿಯಲ್ಲಿ ಸುಲಭ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮಹಾದೇವ್. ಎಸ್, ಥ್ಯಾಂಕ್ ಯು ಹರ್ಷಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.